ಈ ದೇಶದ ವಿದ್ಯಾರ್ಥಿಗಳ ಯುವಕರ ಬಗ್ಗೆ ತಮಗೆ ಕಾಳಜಿ ಇಲ್ವಾ? ಒಬ್ಬ ಧರ್ಮೇಂದ್ರ ಪ್ರಧಾನ್ 20 ಜನ ಸಾವಿಗೆ ಕಾರಣವಾದ ಒಬ್ಬ ಧರ್ಮೇಂದ್ರ ಪ್ರಧಾನ್ ನಿಮಗೆ ಮುಖ್ಯ ಆದ್ರ? ನೀಟ್ ಪೇಪರ್ ಲೀಕ್ ಆಗಿದ್ದು ಎಲ್ಲಿಂದ ಸರ್? NTA ಆಫೀಸಿಂದ. ಪೇಪರ್ ಸೆಟ್ ಮಾಡೋ ಟೀಮ್ ಡಿಸೈಡ್ ಮಾಡಿದ್ದ್ಯಾರು ಸರ್? ನೀವು. ಪೇಪರ್ ಲೀಕ್ ಆಗಿದ್ದು ಎಲ್ಲಿಂದ ಸರ್? NTA ಆಫೀಸಿಂದ. ಅದರ ಕಂಟ್ರೋಲ್ ಯಾರ ಕೈಯಲ್ಲಿದೆ ಸರ್? ನಿಮ್ಮ ಕೈಯಲ್ಲಿದೆ. ಇನ್ನೊಂದು ಹೇಳ್ತೀನಿ ಸರ್, ಮೊದಲನೇ ಸಲ ನೀಟ್ ನಡೆದಾಗ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ 580 600 ಬಂದಿತ್ತು. ರೀನೀಟ್ ಪೇಪರ್ ಟಫ್ ಮಾಡಿದ್ರು. 500 ಬಂದಿದೆ, 450 ಬಂದಿದೆ, 580 ಬಂದಿದೆ. ಆ ಮಕ್ಕಳು, ಆ ಪೇರೆಂಟ್ಸ್ ಸಫರ್ ಆಗ್ತಿದ್ದಾರೆ. ಮೊದಲನೇ ಸಲ ಸೀಟ್ ಆಗ್ತೀವಿ ಅಂತ ನಂಬಿಕೆ ಇರೋ ವಿದ್ಯಾರ್ಥಿಗಳಿಗೆ ಎರಡನೇ ಪೇಪರಲ್ಲಿ ಸೀಟ್ ಆಗ್ತಿಲ್ಲ. ಹಿಂಗೆ ಲಕ್ಷಾಂತರ ಜನ ಸಫರ್ ಆಗ್ತಾರೆ. ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರೇ ನೇರ ಹೊಣೆ. ಅವ್ರು ರಾಜೀನಾಮೆ ತಗೊಳ್ಳೋಕ್ಕೇನು? ನೋಡಿ, ಜನ್ಸಿಗಳು ಮೋದಿಯವರೇ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ನಮ್ಮ ಸ್ವಾಭಿಮಾನವನ್ನು ನೀವು ಕೆಣಕ್ತಾ ಇದ್ದೀರಾ. ಇವತ್ತು ಪಕ್ಷಾತೀತವಾಗಿ ಸರ್, ನೀವು 2014 ಪ್ರಧಾನಮಂತ್ರಿಗೆ ಕ್ಲೈಮ್ ಮಾಡಿದಾಗ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಬಗ್ಗೆ ಒಂದು ನರೇಟಿವ್ ಸೆಟ್ ಆಯ್ತಲ್ಲ ಸರ್. ನಿಮ್ಮ ಅಂಧ ಭಕ್ತರು, ಅವರು ಫ್ಯಾಮಿಲಿ ಮಕ್ಕಳು ಕೂಡ ಸಫರ್ ಆಗಿದ್ದಾರೆ ಸರ್. ನಿಮ್ಮ ಅಂಧ ಭಕ್ತರು ಅವರು ಸಫರ್ ಆಗಿದ್ದಾರೆ ಸರ್. ಏನು ಮೋದಿಯವ್ರ ಬಗ್ಗೆ ಪುಂಖಾನುಪುಂಖವಾಗಿ ಆ ರೀಲ್ ಬಿಡ್ತಕ್ಕಂಥ ಚಕ್ರವರ್ತಿ, ತೇಜಸ್ವಿ ಸೂರ್ಯ ಅಡ್ರೆಸ್ ಇಲ್ಲ ಅಲ್ಲ ಗುರು, ನೀವು ಅಡ್ರೆಸ್ಸೇ ಇಲ್ಲ. ಏನು ಮಾಡೋದು? ತೇಜಸ್ವಿ ಸೂರ್ಯ ಅವ್ರ ಅಡ್ರೆಸ್ ಇಲ್ಲ. ಕಾಳಜಿ ಇಲ್ವಾ ಸರ್ ನಿಮಗೆ? ತೇಜಸ್ವಿ ಸೂರ್ಯ ಅವರೇ, ಕಾಮನ್ ಸೆನ್ಸ್ ಇಲ್ವಾ? ನೀವು MP ರೀ. 20 ಜನ ವಿದ್ಯಾರ್ಥಿಗಳು ಸತ್ತೋಗಿದಾರ್ರೀ. ರಾಜ್ಯದ ಅನೇಕ ಮಕ್ಕಳು ನೀಟಿಂದ ಸಫರ್ ಆಗಿದಾರ್ರೀ. ಯಾಕ್ರಿ ಬಾಯಿ ಮುಚ್ಕೊಂಡಿದ್ದೀರಾ? ಕ್ಲೋಸ್ಡ್ ಮೀಟಿಂಗಲ್ಲಿ ದೇಶದ ಪ್ರಧಾನಿಗಳು ಹೇಳ್ತಾರಂತೆ, ಪೇಪರ್ ಲೀಕು ಎಲ್ಲರ ರೆಸ್ಪಾನ್ಸಿಬಿಲಿಟಿ. ಏನು ಸರ್, ಎಲ್ಲ NTA ಆಫೀಸ್ಗೆ ಹೋಗಿ ಪೇಪರ್ ಎತ್ತಾಕೊಂಡು ಬಂದಿದ್ರು, ಎಲ್ಲರನ್ನೂ ಜವಾಬ್ದಾರಿ ಮಾಡೋಕ್ಕೆ. ನಿಮಗೆ ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ಮೋದಿಯವರ ಚರಿಷ್ಮಾ ಕಡಿಮೆ ಆಯಿತು. ಮೋದಿಯವರ ಡೌನ್ಫಾಲ್ ಸ್ಟಾರ್ಟ್ ಆಯಿತು. BJPಯವರ ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಅಶೋಕಣ್ಣ, ನೀಟ್ ಬಗ್ಗೆ ನಾವು ಸ್ಟ್ರೈಕ್ ಮಾಡ್ತಿದ್ರೆ ನೀನೇನಣ್ಣ ನಮ್ಮ ಪಾರ್ಟಿ ಮೇಲೆ ಸ್ಟ್ರೈಕ್ ಮಾಡ್ತೀಯಾ? ಮೊಟ್ಟೆ ಹೊಡಿತೀರಣ್ಣ ನೀವು. ನೀವು ಫಸ್ಟ್ ಮೊಟ್ಟೆ ಹೊಡೆದಿದ್ದು ನಮ್ಮ ಕಾರ್ಯಕರ್ತರ ಮೇಲೆ. ಸರ್, BJPಯವ್ರ ಸಂಸ್ಕೃತಿ ಚಪ್ಪಲಿ ಬಿಸಾಕೋದು. ಆ ಚಪ್ಪಲಿ ಬಿಸಾಕೋ ಸಂಸ್ಕೃತಿ ನಮ್ಮ ಮೇಲೆ ತೋರಿಸಿದ್ದಾರೆ. ದಾವಣಗೆರೆಯಲ್ಲಿ ಚಪ್ಪಲಿ ಬಿಸಾಕಿದ್ರು, ಚಿಕ್ಕಬಳ್ಳಾಪುರಕ್ಕೆ ಬಂದು ಚಪ್ಪಲಿ ಬಿಸಾಕಿದ್ರು, ಪರ್ಕೆ ಬಿಸಾಕಿದ್ರು, ಮೊಟ್ಟೆ ಬಿಸಾಕಿದ್ರು. ಅಶೋಕಣ್ಣ, ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತೋಣ. ಎಲ್ಲದರಲ್ಲೂ ರಾಜಕೀಯನ. ಆ ಛಲವಾದಿ ನಾರಾಯಣ ಸ್ವಾಮಿಗೆ ಏನಾಗಿದೆ ಸರ್? ಕೋತಿ ಥರ ಆಡ್ತೀರಲ್ಲ ಸರ್ ನೀವು, ವಿರೋಧ ಪಕ್ಷದ ನಾಯಕರು. ನಾನು ಅಶೋಕಣ್ಣನ ಛಲವಾದಿನ ಹೇಳ್ತೀನಿ ಸರ್. ವಿದ್ಯಾರ್ಥಿಗಳ ಭವಿಷ್ಯ ಇದು. ಅದರಲ್ಲಿ ನಾಳೆ ನಿಮ್ಮನೆ ಹುಡುಗ ಹುಡುಗಿನೂ ಇರ್ಬೋದು, ನಮ್ಮನೆ ಹುಡುಗ ಹುಡುಗಿನೂ ಇರ್ಬೋದು. ನಾಳೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು 10th PUC ಓದ್ತಿದ್ರೆ ಅವರು ನೀಟ್ ಬರೀತಾರೆ. ಇದರಲ್ಲಿ ಯಾಕೆ ಸರ್ ರಾಜಕೀಯ ಮಾಡ್ತೀರಾ? ಅಶೋಕಣ್ಣ, ಈ ರಾಜ್ಯದ ಜನ ಮೊಟ್ಟೆ ಹೊಡಿತಾರೆ ನಿಮಗೆ. ಛಲವಾದಿ ನಾರಾಯಣ ಸ್ವಾಮಣ್ಣ, ಈ ರಾಜ್ಯದ ಜನ ಮೊಟ್ಟೆ ಹೊಡಿತಾರೆ ನಿಮಗೆ. ಫಸ್ಟು ಮೊಟ್ಟೆ ಹೊಡೆಯೋ ಸಂಸ್ಕೃತಿನ BJPಯವ್ರು ನಿಲ್ಲಿಸಬೇಕು. ಚಪ್ಪಲಿ ಬಿಸಾಕೋ ಸಂಸ್ಕೃತಿನ BJPಯವ್ರು ನಿಲ್ಲಿಸಬೇಕು. ಪರ್ಕೆ ತೋರಿಸೋ ಸಂಸ್ಕೃತಿನ BJPಯವ್ರು ಬಿಸ್ಬೇಕು. ನೀವೇನಾದರೂ ಪದೇ ಪದೇ BJPಯವರು ಚಪ್ಪಲಿ ಪರ್ಕೆ ಅಂತ ಹೊಡಿಸಿದ್ರೆ ರಾಜ್ಯದ ಜನ ನಮ್ಮನ್ನು ಅದೇ ಪರ್ಕೆಯಲ್ಲಿ ಗುಡಿಸ್ಬಿಡ್ತಾರೆ. BJPಗೆ ದೇಶಾದ್ಯಂತ ಮೊಟ್ಟೆ ಬಿಸಾಕ್ತಾರೆ, ನೋಡ್ತಾ ಇರಿ. ಮೋದಿಯವರು ಅವರು ಚರಿಷ್ಮಾನ ಕಳ್ಕೊಂಡು ಒಬ್ಬ ವ್ಯಕ್ತಿಗೋಸ್ಕರ ದೇಶದ ಭವಿಷ್ಯವನ್ನು ಹಾಳು ಮಾಡ್ತಿದ್ದಾರೆ. ನಾನು ಡೆಲ್ಲಿಯಲ್ಲಿ ನಡೀತಾ ಇರೋ ಘಟನೆ ಏನಿದೆ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ನ ನಾನು ಖಂಡಿಸ್ತಾ ಇದ್ದೀನಿ. ನಾಲಾಯಕಗಳು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾದರೆ, ಛಲವಾದಿ ನಾರಾಯಣ ಸ್ವಾಮಿ ಅಂತಹ ನಾಲಾಯಕು, R ಅಶೋಕ್ ಅಂತ ನಾಲಾಯಕಗಳು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ರೆ ಹಿಂಗೆ ಆಗೋದು ರಾಜ್ಯ. ನೀಟ್ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ದಮ್ ಇದೆಯನ್ರಿ ನಿಮಗೆ? ಪ್ರಹ್ಲಾದ್ ಜೋಶಿ ಅವರು ಏನು ಮಾಡ್ತಿದ್ದೀರಾ ನೀವು? ಬಾಯಿ ಬಡ್ಕೊತೀರಾ? ಶೋಭಕ್ಕ, ಯಾಕಕ್ಕ ಸೈಲೆಂಟ್ ಆಗಿದೆಯಾ? 20 ಜನ ಸತ್ತೋಗಿದ್ದಾರೆ ಶೋಭಕ್ಕ, ಬಾಯಿ ತೆಗಿ ಶೋಭಕ್ಕ. ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ನಿಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ವೀಡಿಯೋ ಹಾಕ್ತೀರಾ? ನಿಮ್ಮ ಮಕ್ಕಳು ಮೊಮ್ಮಕ್ಕಳೇನಾ? ಬೇರೆಯವ್ರ ಮಕ್ಕಳಿಗೆ ಫ್ಯೂಚರ್ ಇಲ್ವಾ ಸರ್? ಪ್ರಹ್ಲಾದ್ ಜೋಶಿ ಸಾಹೇಬ್ರೆ, ಶೋಭಕ್ಕ ಅವರೇ, ರಾಘವೇಂದ್ರಣ್ಣ, ಶಿವಮೊಗ್ಗನ ರೂಲ್ ಮಾಡ್ತಿದ್ದೀರಲ್ಲ, ಎಲ್ಲಿದೆಯಾ ರಾಘವೇಂದ್ರಣ್ಣ? ವಿಜೇಂದ್ರಣ್ಣ, ಎಲ್ಲರ ಮಕ್ಕಳು ಚೋಟಾ ಸಿಗ್ನೇಚರ್ ಹಾಕಿ ಆಸ್ತಿ ಮಾಡೋಕ್ಕಾಗಲ್ಲ ಅಣ್ಣ, ಓದ್ಕೊಳ್ಳೇಬೇಕು ವಿಜೇಂದ್ರಣ್ಣ. ಎಲ್ಲಿದ್ರು? ನಮ್ಮ ತುಂಬ 6 ಅಡಿಯ ಕಟ್ಔಟ್ ರವಿಕುಮಾರಣ್ಣ, ಎಲ್ಲಿದ್ದೀರಾ? ಬಾಯಿ ಬಿಚ್ಚಿ. BJPಯವರು ನೀಟ್ ಬಗ್ಗೆ ಮಾತಾಡಿ, ನಿಮಗೆ ಯೋಗ್ಯತೆ ಇದ್ದರೆ ಮಾತಾಡಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, R ಅಶೋಕಣ್ಣ, ಛಲವಾದಿ ನಾರಾಯಣ ಸ್ವಾಮಣ್ಣನ ನೀಟ್ ವಿಚಾರದ ಬಗ್ಗೆ ನಾನು ಡಿಬೇಟ್ಗೆ ಆಹ್ವಾನಿಸ್ತಾ ಇದ್ದೀನಿ.
ನೀಟ್ ವಿದ್ಯಾರ್ಥಿ ನೋಡಿ, ರಾಜ್ಯದ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ತೀನಿ, ಬನ್ನಿ, ಮೋದಿಯವ್ರ ಅಪಾಯಿಂಟ್ಮೆಂಟ್ ನಮಗಂತೂ ಸಿಗಲ್ಲ, ಅಮಿತ್ ಶಾ ಅವ್ರ ಅಪಾಯಿಂಟ್ಮೆಂಟ್ ನಮಗಂತೂ ಸಿಗಲ್ಲ. ಅಶೋಕಣ್ಣ, ನೀಟ್ ವಿದ್ಯಾರ್ಥಿಗಳ ಬಾಧೆಯನ್ನು ನಾನು ನಿಮಗೆ ಹೇಳ್ತೀನಿ, ನೀವು ಎತ್ಕೊಂಡೋಗಿ ಜೀ ಉಜೂರ್ ಅಂತ ಹೇಳಿ ಬಂದುಬಿಡಿ.